ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 1-10. ತುತ್ತೂರಿನಾದ ಭಾಗ 5. ಕಳೆದ ಕೆಲವು ದಿನಗಳಿಂದ ನಾವು ಅರಣ್ಯದಲ್ಲಿ ಮೋಶೆಯು ತಯಾರಿಸಬೇಕೆಂದು ಯೆಹೋವನು ಆಜ್ಞಾಪಿಸಿದ ಆ 2 ಬೆಳ್ಳಿಯ ತುತ್ತೂರಿಗಳ 5 ವಿಭಿನ್ನ ನಾದಗಳನ್ನು ಜಾಗರೂಕತೆಯಿಂದ ಆಲಿಸುತ್ತಾ ಬಂದಿದ್ದೇವೆ. ಪ್ರಾರಂಭದಲ್ಲಿ ಅವು ಇಸ್ರಾಯೇಲ್ ಪಾಳೆಯವನ್ನು ವ್ಯವಸ್ಥಿತವಾಗಿ ಸಂಘಟಿಸಲು ಬಳಸುವ ಕೇವಲ ಸಾಮಾನ್ಯ ಸಂಖ್ಯೆಗಳಂತೆ ತೋರಿದವು. ಆದರೆ ನಾವು ಅವುಗಳಿಂದ ಹತ್ತಿರದಿಂದ ಅಧ್ಯಯನ ಮಾಡಿದಾಗ ಪ್ರತಿಯೊಂದು ನಾದವು ಪ್ರವಾದಾತ್ಮಕವಾಗಿತ್ತು ಎಂಬುದನ್ನು ಕಂಡುಕೊಂಡಿದ್ದೇವೆ. ದೇವರಿಂದ ಮೊದಲು ಬಾರಿ ಕರೆಯಲ್ಪಟ್ಟ ಕ್ಷಣದಿಂದ ಹಿಡಿದು ಕೊನೆಗೆ ಯೆಹೋವನ ಸನ್ನಿಧಿಯಲ್ಲಿ ಆನಂದಿಸುವ ನಿಲ್ಲುವ ದಿನದವರೆಗಿನ ದೇವರ ಜನರ ಸಂಪೂರ್ಣ ಪ್ರಯಾಣವನ್ನು ಈ ನಾದಗಳು ಒಟ್ಟಾಗಿ ಬಹಿರಂಗಪಡಿಸುತ್ತವೆ. ಇಂದು ನಾವು 5ನೇ ಮತ್ತು ಅಂತಿಮ ನಾದಕ್ಕೆ ಬಂದಿದ್ದೇವೆ. ನಮ್ಮ ಈ ಅಧ್ಯಯನವನ್ನು ಮುಕ್ತಾಯಗೊಳಿಸಲು ಇದು ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ, ಏಕೆಂದರೆ ಈ 5ನೇ ನಾದವೇ ಇಡೀ ಪ್ರಯಾಣದ ಶಿಖರವಾಗಿದೆ. ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ 5 ವಿಭಿನ್ನ ತುತ್ತೂರಿ ಉದ್ದೇಶಗಳು ದಾಖಲಾಗಿರುವುದು ಕೇವಲ ಆಕಸ್ಮಿಕವಲ್ಲ. ಧರ್ಮಶಾಸ್ತ್ರ ಅಥವಾ ತೋರಾ ಸ್ವತಃ 5 ಪುಸ್ತಕಗಳಿಂದ ಮಾಡಲ್ಪಟ್ಟಿದೆ. ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶಕಾಂಡ. ಮೋಶೆಯ 5 ಪುಸ್ತಕಗಳು ಯೆಹೋವನ ವಿಮೋಚನೆಯ ಯೋಜನೆಯನ್ನು ಆರಂಭದಿಂದ ಅಂತ್ಯದವರೆಗೂ ಹೇಗೆ ಬಹಿರಂಗಪಡಿಸುತ್ತವೆಯೋ ಹಾಗೆಯೇ ಆ 5 ತುತ್ತೂರಿ ನಾದಗಳು ಅದೇ ಆತ್ಮಿಕ ಸುಂದರ ಪ್ರಯಾಣವನ್ನು ಸಂಕ್ಷೇಪಿಸುತ್ತವೆ. ತೋರಾ ಎಂಬುದು ಕೇವಲ ನಿಯಮಗಳು ಮತ್ತು ನಿಬಂಧನೆಗಳ ಪುಸ್ತಕವಾಗಿರಲಿಲ್ಲ, ಅದೊಂದು ಪ್ರವಾದಾತ್ಮಕ ಸಾಕ್ಷ್ಯವಾಗಿತ್ತು. ಅದು ಕ್ರಿಸ್ತನ ಕಡೆಗೆ ಮತ್ತು ನೂತನ ಸೃಷ್ಟಿಯ ಅನುಭವದ ಕಡೆಗೆ ನಿರ್ದೇಶಿಸಿತು. ಈ 5 ತುತ್ತೂರಿ ನಾದಗಳ ಒಳಗೆ ಯೆಹೋವನೊಂದಿಗಿನ ನಮ್ಮ ನಡಿಗೆಯ ಸಂಪೂರ್ಣ ಸನ್ನಿವೇಶವು ಅಡಗಿದೆ. ನಾವು ಈಗಾಗಲೇ ಅಧ್ಯಯನ ಮಾಡಿರುವ ನಾದಗಳನ್ನು ಸಂಕ್ಷಿಪ್ತವಾಗಿ ನೆನಪಿಸಿಕೊಳ್ಳೋಣ. ಮೊದಲನೆಯ ನಾದವು ಇಡೀ ಸಭೆಯನ್ನು ದೇವದರ್ಶನ ಗುಡಾರದ ಮುಂದೆ ಒಟ್ಟುಗೂಡಿಸಿತು. ಇದು ಯೆಹೋವನು ತನ್ನ ಕುಮಾರನ ಮೂಲಕ ತನ್ನ ಜನರನ್ನು ಒಟ್ಟುಗೂಡಿಸುವ ಆ ಸುವಾರ್ತೆಯ ಕರೆಯನ್ನು ನಮಗೆ ನೆನಪಿಸುತ್ತದೆ. 2ನೇ ನಾದವು ನಾಯಕರನ್ನು ಮಾತ್ರ ಒಟ್ಟುಗೂಡಿಸಿ, ಇದು ತನ್ನ ಜನರನ್ನು ಮುನ್ನಡೆಸಲು ಮತ್ತು ತನ್ನ ಸತ್ಯವನ್ನು ಸಾರಲು ಆತನು ಯಾರನ್ನು ಕರೆಯುತ್ತಾನೋ, ಬೋಧಿಸುತ್ತಾನೋ ಮತ್ತು ಸಿದ್ಧಪಡಿಸುತ್ತಾನೋ ಅವರ ಬಗ್ಗೆ ಮಾತನಾಡುತ್ತದೆ. 3ನೇ ನಾದವು ಪಾಳೆಯವು ಅರಣ್ಯದ ಮೂಲಕ ತನ್ನ ಪ್ರಯಾಣವನ್ನು ಪ್ರಾರಂಭಿಸಲು ಮಾಡಿದ ಎಚ್ಚರಿಕೆಯ ನಾದವಾಗಿತ್ತು. ಇದು ನಮ್ಮ ಜೀವನವು ಒಂದೇ ಕಡೆ ನಿಲ್ಲುವಂಥದ್ದಲ್ಲ, ಬದಲಾಗಿ ಪರಲೋಕದ ವಾಗ್ದಾನ ದೇಶದ ಕಡೆ ಇರುವ ಇಕ್ಕಟ್ಟಾದ ಹಾದಿಯ ಯಾತ್ರೆಯಾಗಿದೆ ಎಂಬುದನ್ನು ನೆನಪಿಸುತ್ತದೆ. 4ನೇ ನಾದವು ಯುದ್ಧದ ಎಚ್ಚರಿಕೆಯಾಗಿತ್ತು. ಇದು ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯನು ದೇವರ ಸರ್ವಾಯುಧಗಳನ್ನು ಧರಿಸಿಕೊಂಡು ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಹೋರಾಡುವ ಆತ್ಮಿಕ ಯುದ್ಧದಲ್ಲಿ ತೊಡಗಿರುವ ಒಬ್ಬ ಸೈನಿಕನಾಗಿದ್ದಾನೆ ಎಂದು ನಮಗೆ ಬೋಧಿಸುತ್ತದೆ. ಮತ್ತು ಈಗ ನಾವು 5ನೇ ಹಾಗೂ ಅಂತಿಮ ನಾದಕ್ಕೆ ಬಂದಿದ್ದೇವೆ. ಯೆಹೋವನು ಹೀಗೆ ಹೇಳಿದನು, ಇದಲ್ಲದೆ ನಿಮ್ಮ ಸಂತೋಷದ ದಿವಸಗಳಲ್ಲಿಯೂ ಹಬ್ಬಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳ ಮೇಲೆಯೂ ಸಮಾಧಾನ ಯಜ್ಞಗಳ ಮೇಲೆಯೂ ತುತ್ತೂರಿಗಳನ್ನು ಊದಬೇಕು. ಅವು ನಿಮ್ಮ ದೇವರ ಸನ್ನಿಧಿಯಲ್ಲಿ ನಿಮಗೋಸ್ಕರ ಜ್ಞಾಪಕ ಸೂಚಕವಾಗಿರುವವು. ನಾನೇ ನಿಮ್ಮ ದೇವರಾದ ಯೆಹೋವನು. ಅರಣ್ಯಕಾಂಡ 10ನೇ ಅಧ್ಯಾಯ 10ರಲ್ಲಿ ಈ ತುತ್ತೂರಿಯು ಉಳಿದುದೆಲ್ಲವುಗಳಿಗಿಂತ ಎಷ್ಟು ಭಿನ್ನವಾಗಿದೆ ಎಂಬುದನ್ನು ಗಮನಿಸಿ. ಇದು ಜನರನ್ನು ಒಟ್ಟುಗೂಡಿಸುವ ತುತ್ತೂರಿ ಅಲ್ಲ, ಇದು ನಾಯಕರನ್ನು ಸಿದ್ಧಪಡಿಸುವ ತುತ್ತೂರಿ ಅಲ್ಲ, ಇದು ಪ್ರಯಾಣವನ್ನು ಪ್ರಾರಂಭಿಸುವ ತುತ್ತೂರಿ ಅಲ್ಲ,
ಇದು ಸೈನಿಕರನ್ನು ಯುದ್ಧಕ್ಕೆ ಕರೆಯುವ ತುತ್ತೂರಿಯೂ ಅಲ್ಲ, ಇದು ಆನಂದದ ತುತ್ತೂರಿ. ಇದನ್ನು ಯೆಹೋವನ ನೇಮಕವಾದ ಹಬ್ಬಗಳ ಸಮಯದಲ್ಲಿ ಮೊಳಗಿಸಲಾಗುತ್ತದೆ. ಇದನ್ನು ಅಮಾವಾಸ್ಯೆಯ ಆಚರಣೆಗಳಲ್ಲಿ ಕೇಳಲಾಗುತ್ತದೆ. ಆತನ ಮುಂದೆ ಅರ್ಪಿಸಲಾಗುವ ಸರ್ವಾಂಗ ಹೋಮಗಳು ಮತ್ತು ಸಮಾಧಾನ ಯಜ್ಞಗಳ ಜೊತೆಯಲ್ಲಿ ಇದು ಧ್ವನಿಯಾಗುತ್ತದೆ. ಇದು ಆರಾಧನೆಯ, ಕೃತಜ್ಞತೆಯ, ಸಹಭಾಗಿತ್ವದ ಮತ್ತು ವಿಜಯದ ನಾದವಾಗಿದೆ. ಇದರಲ್ಲಿರುವ ಸುಂದರವಾದ ಕ್ರಮವನ್ನು ಯೋಜಿಸಿ, ಒಟ್ಟುಗೂಡುವಿಕೆಯ ನಂತರ ಆನಂದ ಬರುತ್ತದೆ, ಪ್ರಯಾಣದ ನಂತರ ಆಚರಣೆ ಬರುತ್ತದೆ, ಯುದ್ಧದ ನಂತರ ಶಾಂತಿ ಬರುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯ ಅಂತಿಮ ತಾಣವು ಇದೇ ಆಗಿದೆ. ನೂತನ ಸೃಷ್ಟಿಯು ಕೇವಲ ಸದಾಕಾಲ ಯುದ್ಧಗಳನ್ನು ಹೋರಾಡಲು ಮಾತ್ರ ಕರೆಯಲ್ಪಟ್ಟಿಲ್ಲ. ನಾವು ಯಾವುದೇ ಅಂತ್ಯವಿಲ್ಲದೆ ಅರಣ್ಯದ ಮೂಲಕ ಕೊನೆ ಇಲ್ಲದಂತೆ ಪ್ರಯಾಣಿಸುತ್ತಿಲ್ಲ. ನಮ್ಮ ಪ್ರಯಾಣಕ್ಕೆ ಒಂದು ಮಹಿಮೆಯುಳ್ಳ ತಲುಪಬೇಕಾದ ತಾಣವಿದೆ. ಇದಕ್ಕಿಂತ ಮುಂಚೆ ಮೊಳಗಿದ ಪ್ರತಿಯೊಂದು ತುತ್ತೂರಿಯು ನಮ್ಮನ್ನು ಸ್ಥಿರವಾಗಿ ಈ ಅಂತಿಮ ಕ್ಷಣದ ಕಡೆಗೆ ಮುನ್ನಡೆಸುತ್ತಿತ್ತು. ಅದೇ ಯೆಹೋವನೊಂದಿಗಿನ ಶಾಶ್ವತ ಸಹಭಾಗಿತ್ವ. ನಮ್ಮನ್ನು ಒಟ್ಟುಗೂಡಿಸಿದ, ಸಿದ್ಧಪಡಿಸಿದ, ಮುನ್ನಡೆಸಿದ ಮತ್ತು ನಮಗಾಗಿ ಹೋರಾಡಿದ ದೇವರು ನಮ್ಮನ್ನು ಯಾವಾಗಲೂ ತನ್ನ ಬಳಿಗೆ, ಅಂದರೆ ತನ್ನ ಸನ್ನಿಧಿಯಲ್ಲಿರುವ ಎಂದಿಗೂ ಮುಗಿಯದ ಆನಂದದ ಸ್ಥಳಕ್ಕೆ ಕರೆತರುತ್ತಿದ್ದನು. ಈ ತುತ್ತೂರಿ ನಾದವು ಯಾವ 2 ಬಲಿಗಳ ಮೇಲೆ ಮೊಳಗುತ್ತಿತ್ತೋ ಅವುಗಳನ್ನು ನಾವು ನೋಡೋಣ, ಏಕೆಂದರೆ ನಮ್ಮ ಆನಂದವು ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಅವು ನಮಗೆ ಬೋಧಿಸುತ್ತವೆ. ಸರ್ವಾಂಗ ಹೋಮವು ಸಂಪೂರ್ಣ ಸಮರ್ಪಣೆ ಮತ್ತು ಶರಣಾಗತಿಯನ್ನು ನೆನಪಿನಲ್ಲಿಡುತ್ತದೆ ಮತ್ತು ಹೊಸ ಒಡಂಬಡಿಕೆ ಅಡಿಯಲ್ಲಿ ಕ್ರಿಸ್ತನು ತನ್ನನ್ನು ತಾನೇ ತಂದೆಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಮತ್ತು ಆತನ ಪರಿಪೂರ್ಣ ಯಜ್ಞದ ಕಾರಣದಿಂದಾಗಿ ನಾವು ಸಹ ನಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳಲು ಶಕ್ತರಾಗಿದ್ದೇವೆ. ಪೌಲನು ಬರೆಯುತ್ತಾನೆ, ಸಹೋದರರೇ, ದೇವರ ಕರುಣೆಯನ್ನು ನೆನೆಸಿಕೊಂಡು ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚಿಕೆಯಾಗುವ ಪವಿತ್ರವಾದ ಮತ್ತು ಜೀವವುಳ್ಳ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನೀವು ಮಾಡುವ ಆತ್ಮಿಕ ಆರಾಧನೆ. ರೋಮಾಪುರದವರಿಗೆ ಸಮಾಧಾನ ಯಜ್ಞವು ದೇವರೊಂದಿಗೆ ಪುನಃಸ್ಥಾಪಿಸಲ್ಪಟ್ಟ ಸಹಭಾಗಿತ್ವದ ಬಗ್ಗೆ ಮಾತನಾಡುತ್ತದೆ. ಕ್ರಿಸ್ತನ ಯಜ್ಞದ ಮೂಲಕ ಯೆಹೋವನಿಗೂ ಆತನ ಜನರಿಗೂ ನಡುವೆ ಶಾಂತಿ ಉಂಟಾಗಿದೆ. ಪೌಲನು ಹೇಳಿರುವಂತೆ, ಹೀಗೆ ನಾವು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದರಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನವನ್ನು ಹೊಂದಿದ್ದೇವೆ. ಸಮಾಧಾನವನ್ನು ರೋಮಾಪುರದವರಿಗೆ 5ನೇ ಅಧ್ಯಾಯ 1ನೇ ವಾಕ್ಯ. ಈ ಯಜ್ಞಗಳ ಮೇಲೆ ತುತ್ತೂರಿ ಮೊಳಗುತ್ತಿತ್ತು, ಏಕೆಂದರೆ ಆರಾಧನೆಯು ವಿಮೋಚನೆ ಹೊಂದಿದ ಜನರ ಆನಂದದ ಪ್ರತಿಕ್ರಿಯೆಯಾಗಿದೆ. ಯೆಹೋವನು ತಮ್ಮನ್ನು ತನ್ನ ಸ್ವಂತ ಜನರೆಂದು ಆರಿಸಿಕೊಂಡಿದ್ದಕ್ಕಾಗಿ ಇಸ್ರಾಯೇಲ್ಯರು ಆನಂದಿಸಿದರು. ಕ್ರಿಸ್ತನು ನಮ್ಮನ್ನು ವಿಮೋಚಿಸಿ ದೇವರ ಮನೆತನದೊಳಗೆ ಸೇರಿಸಿಕೊಂಡಿದ್ದಕ್ಕಾಗಿ ಆತನ ಸೃಷ್ಟಿಯು ಆನಂದಿಸುತ್ತದೆ. ಹೊಸ ಒಡಂಬಡಿಕೆಯುದ್ದಕ್ಕೂ ಆನಂದವು ಕ್ರಿಸ್ತನಿಗೆ ಸೇರಿದವರ ಸ್ಪಷ್ಟ ಲಕ್ಷಣಗಳಾಗಿವೆ. ಒಂದೊಂದಾಗಿ ಎಂದು ನಮಗೆ ಪದೇ ಪದೇ ನೆನಪಿಸಲಾಗುತ್ತದೆ. ಪೌಲನು ಹೇಳುತ್ತಾನೆ, ಕರ್ತನಲ್ಲಿ ಯಾವಾಗಲೂ ಆನಂದಿಸಿರಿ. ತಿರುಗಿಯೂ ಹೇಳುತ್ತೇನೆ, ಆನಂದಿಸಿರಿ. ಫಿಲಿಪ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಪೇತ್ರನು ಬರೆಯುತ್ತಾನೆ, ನಾವು ಇನ್ನೂ ಕ್ರಿಸ್ತನನ್ನು ನಮ್ಮ ಕಣ್ಣುಗಳಿಂದ ನೋಡದಿದ್ದರೂ ಅವಚನೆಯು ಮಹಿಮಾಯುಕ್ತವೂ ಆದ ಆನಂದದಿಂದ ಉಲ್ಲಾಸಿಸುತ್ತಿರ್ರಿ. 1 ಪೇತ್ರ 1ನೇ ಅಧ್ಯಾಯ 8ನೇ ವಾಕ್ಯ. ಮತ್ತು ಹೀಗೆ ನಮ್ಮ ಜೀವನವು ಎಲ್ಲಿ ಪ್ರಾರಂಭವಾಯಿತೋ ನಿಖರವಾಗಿ ಅಲ್ಲಿಯೇ ಮುಕ್ತಾಯಗೊಳ್ಳುತ್ತದೆ. ಅಂದರೆ ಆರಾಧನೆಯೊಂದಿಗೆ ನಾವು ಆರಾಧನೆಯಿಂದ ಒಟ್ಟುಗೂಡಿಸಲ್ಪಟ್ಟೆವು. ಆರಾಧನೆಯ ಮೂಲಕವೇ ನಾವು ಕಾಯಲ್ಪಟ್ಟಿದ್ದೇವೆ ಮತ್ತು ಆರಾಧನೆಯೊಂದಿಗೆ ನಾವು ನಿತ್ಯತ್ವವನ್ನು ಪ್ರವೇಶಿಸುತ್ತೇವೆ. ಆನಂದದ ತುತ್ತೂರಿಯು ವಿಮೋಚನೆ ಹೊಂದಿದವರ ಸಂಪೂರ್ಣ ಪ್ರಯಾಣವನ್ನು ಆರಂಭದಿಂದ ಅಂತ್ಯದವರೆಗೂ ಅವರಿರುವ ಧ್ವನಿಯಾಗಿದೆ.
ಇಂದಿಗೂ ಸಹ ಆ ಆನಂದದ ತುತ್ತೂರಿಯು ದೇವರ ಜನರ ಮಧ್ಯೆ ಈಗಾಗಲೇ ಮೊಳಗುತ್ತಿದೆ. ಈತನ ಒಳಿತನ್ನು ನಾವು ಆಚರಿಸುವ ಪ್ರತಿಯೊಂದು ಬಾರಿ, ಕರ್ತನ ಭೋಜನದ ಮೇಜಿನ ಬಳಿ ಕ್ರಿಸ್ತನ ಯಜ್ಞವನ್ನು ನಾವು ನೆನಪಿಸಿಕೊಳ್ಳುವ ಪ್ರತಿಯೊಂದು ಬಾರಿ, ನಮ್ಮ ಹೃದಯಗಳನ್ನು ಕೃತಜ್ಞತೆಯಿಂದ ಉಕ್ಕಿ ಹರಿಯುವ ನಾವು ಈ 5ನೆಯ ತುತ್ತೂರಿಯ ಪ್ರತಿನಿಧಿಯನ್ನು ಕೇಳುತ್ತೇವೆ. ಇದು ಕೇವಲ ಭವಿಷ್ಯತ್ತಿಗೆ ಮಾತ್ರ ಕಾಯಿಸಿದ್ದ ಧ್ವನಿಯಲ್ಲ. ವಿಮೋಚನೆ ಹೊಂದಿದವರು ಆನಂದದಿಂದ ಯೆಹೋವನ ಕಡೆಗೆ ತಮ್ಮ ಹೃದಯಗಳನ್ನು ಎತ್ತುವ ಪ್ರತಿಯೊಂದು ಬಾರಿ ಅದು ಈಗಾಗಲೇ ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಹಬ್ಬವು ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ, ಆದರೆ ನಾವು ಈಗಾಗಲೇ ಅದರ ಸವಿಯನ್ನು ಸವಿಯುತ್ತಿದ್ದೇವೆ. ಅಂದರೆ ಅತ್ಯಂತ ಶ್ರೇಷ್ಠವಾದ ನೆರವೇರಿಕೆ ಇನ್ನೂ ನಮ್ಮ ಮುಂದಿದೆ. ಒಂದು ದಿನ ಈ ಅರಣ್ಯದ ಪ್ರಯಾಣ ಮುಗಿಯುವುದು, ಯುದ್ಧಗಳು ಕೊನೆಗೊಳ್ಳುವವು, ಸರ್ವ ಯುದ್ಧಗಳು ಅಗತ್ಯ ಇನ್ನೂ ಇರುವುದಿಲ್ಲ. ನಂಬಿಕೆಯು ಕಣ್ಣಾರೆ ಕಾಣುವ ದರ್ಶನವಾಗುವುದು. ಪರಿಶುದ್ಧರು ಆತನ ಸಿಂಹಾಸನದ ಮುಂದೆ ಒಟ್ಟುಗೂಡುವರು ಮತ್ತು ಆ ಶಾಶ್ವತವಾದ ಹಬ್ಬವು ಕೊನೆಗೂ ಪ್ರಾರಂಭವಾಗುವುದು. ಯೋಹಾನನು ಆ ಮಹಿಮೆಯುಳ್ಳ ದಿನದ ಒಂದು ದೃಶ್ಯವನ್ನು ಕಂಡಾಗ ಹೀಗೆ ಬರೆದನು: ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿದೆ, ಆತನು ಅವರೊಂದಿಗೆ ವಾಸ ಮಾಡುವನು, ಅವರು ಆತನ ಜನಗಳಾಗಿರುವರು ಮತ್ತು ದೇವರು ತಾನೇ ಅವರೊಂದಿಗಿದ್ದು ಅವರ ದೇವರಾಗಿರುವನು. ಪ್ರಕಟಣೆ 21ನೇ ಅಧ್ಯಾಯ 3ನೇ ವಾಕ್ಯ. ಅದೇ ಅಂತಿಮ ಆನಂದದ ತುತ್ತೂರಿ. ಇನ್ನು ಅಲೆಯುವುದಾಗಲಿ, ಇನ್ನು ಯುದ್ಧವಾಗಲಿ, ಇನ್ನು ಕಣ್ಣೀರಾಗಲಿ ಇರುವುದಿಲ್ಲ. ಎಂದಿಗೂ ಭಂಗಬಾರದ ಆನಂದದಲ್ಲಿ ಯೆಹೋವನೊಂದಿಗಿನ ಶಾಶ್ವತ ಸಹಭಾಗಿತ್ವ ಮಾತ್ರ ಇರುವುದು. ಆದುದರಿಂದ ಬೆಳ್ಳಿಯ ತುತ್ತೂರಿಗಳ ಈ ಅಧ್ಯಯನವನ್ನು ನಾವು ಮುಕ್ತಾಯಗೊಳಿಸುವಾಗ, ಮೊದಲಿನಿಂದಲೂ ಮೋಶೆಯ ನ್ಯಾಯಪ್ರಮಾಣದೊಂದಿಗೆ ಮರೆಯಾಗಿದ್ದ ಆ ಅದ್ಭುತವಾದ ಚಿತ್ರಣವನ್ನು ನಾವೀಗ ಕಾಣಬಹುದು. 5 ತುತ್ತೂರಿ ನಾದಗಳು ನೂತನ ಸೃಷ್ಟಿಯ ಸಂಪೂರ್ಣ ಅನುಭವವನ್ನು ಬಹಿರಂಗಪಡಿಸುತ್ತವೆ. ನಾವು ಸುವಾರ್ತನೆಯಿಂದ ಒಟ್ಟುಗೂಡಿಸಲ್ಪಟ್ಟಿದ್ದೇವೆ. ನಾವು ಸೇವಕರಾಗಿ ಸಿದ್ಧರಾಗಿದ್ದೇವೆ. ನಾವು ಅರಣ್ಯದ ಮೂಲಕ ಪ್ರಯಾಣಿಸುತ್ತೇವೆ. ನಾವು ನಂಬಿಕೆಯ ಒಳ್ಳೆ ಹೋರಾಟವನ್ನು ಹೋರಾಡುತ್ತೇವೆ ಮತ್ತು ಕೊನೆಗೆ ನಾವು ನಮ್ಮ ದೇವರ ಸನ್ನಿಧಿಯಲ್ಲಿ ನಿತ್ಯವಾದ ಆನಂದ ಮತ್ತು ಆರಾಧನೆಯೊಳಗೆ ಪ್ರವೇಶಿಸುತ್ತೇವೆ. ನಮ್ಮ ಯಾತ್ರೆ ಮುಗಿದು ನಮ್ಮ ನಂಬಿಕೆಯ ಗೀತೆಗಳು ಯೆಹೋವನ ಸಿಂಹಾಸನದ ಮುಂದೆ ಶಾಶ್ವತ ವಿಜಯದ ಗೀತೆಗಳಾಗುವ ಆ ದಿನಗಳವರೆಗೆ ಆತನ ತುತ್ತೂರಿಯ ಧ್ವನಿಗೆ ಜಾಗರೂಕತೆಯಿಂದ ಕಿವಿಗೊಡುತ್ತಾ, ಆತನ ಮುನ್ನಡೆಸುವ ಕಡೆಗೆಲ್ಲ ನಂಬಿಗಸ್ತಿಕೆಯಿಂದ ಹಿಂಬಾಲಿಸುತ್ತಾ ಸಾಗೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನಮ್ಮ ಪ್ರಯಾಣವು ಯುದ್ಧದಲ್ಲಿ ಮುಗಿದಿದೆ, ಆನಂದದಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ನೀನು ನಮ್ಮನ್ನು ಒಟ್ಟುಗೂಡಿಸಿದ್ದಿ, ಸಿದ್ಧಪಡಿಸಿದ್ದಿ, ಮುನ್ನಡೆಸಿದ್ದಿ ಮತ್ತು ನಮಗಾಗಿ ಹೋರಾಡಿದ್ದಿ. ಇದೆಲ್ಲರ ಮಧ್ಯೆ ನೀನು ನಮ್ಮನ್ನು ನಿನ್ನ ಬಳಿಗೆ, ನಿನ್ನ ಮನೆಗೆ ಕರೆತರುತ್ತಿದ್ದಿ. ಈ ಅರಣ್ಯದಲ್ಲೂ ಸಹ ಕೃತಜ್ಞತೆಯ ಗೀತೆಗಳೊಂದಿಗೆ ಈಗಾಗಲೇ ಆನಂದಿಸುವುದು ನಮಗೆ ಕಲಿಸು. ಏಕೆಂದರೆ ನಿನ್ನ ವಿಮೋಚನೆ ಹೊಂದಿದ್ದ ಜನರ ಮಧ್ಯೆ ಆನಂದದ ತುತ್ತೂರಿ ಈಗಾಗಲೇ ಪ್ರತಿಧ್ವನಿಸುತ್ತಿದೆ. ಹಬ್ಬವು ಪ್ರಾರಂಭವಾಗಿ ನಂಬಿಕೆಯ ಕಣ್ಣಾರೆ ಕಾಣುವ ದರ್ಶನವಾಗುವ ಆ ದಿನಗಳವರೆಗೆ ನಮ್ಮನ್ನು ನಂಬಿಗಸ್ತನಾಗಿ ಇಡು. ಆ ದಿನದಲ್ಲಿ ಇನ್ನು ಅಲೆಯುವುದಾಗಲಿ, ಇನ್ನು ಯುದ್ಧವಾಗಲಿ ಮತ್ತು ಇನ್ನು ಕಣ್ಣೀರಾಗಲಿ ಇರುವುದಿಲ್ಲ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಸದಾಕಾಲ ಇರುವುದು. ನಮ್ಮ ಪ್ರತಿಯೊಂದು ಉಸಿರು ನಿನ್ನ ನಾಮಕ್ಕೆ ಸಲ್ಲಿಸುವ ಸ್ತುತಿಯ ತುರಾಯಿಯಾಗಲಿ. ನಮ್ಮ ರಕ್ಷಣೆಯ ನಾಯಕನಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.